ಅದಿಲ್ಲದೆ ಇದ್ರೆ ನಾವು ಬದುಕೋದೇ ಇಲ್ವೋ ಅನ್ನೋ ಪರಿಸ್ಥಿತಿಗೆ ನಾವು ತಲುಪಿಬಿಟ್ಟಿದ್ದೀವಿ. ಆರ್ಥಿಕ ಅಪರಾಧ ಒಂದ್ ಕಡೆ ಆದ್ರೆ ವೇಶ್ಯಾವಾಟಿಕೆ, ಡ್ರಗ್ಸ್ ಮತ್ತೆ ಬೆದರಿಕೆ ಆಗುವಂತದ್ದು. ಕ್ವಶನ್ ಅವರೇ ಸರ್, ಒಂದು ಕ್ಲಾರಿಫಿಕೇಶನ್ ಕೇಳ್ತೇನೆ. ಉದಯಗಿರಿಯಲ್ಲಿ ಗಲಭೆ ಆಯ್ತು. ಗಲಭೆ ಸಂದರ್ಭದಲ್ಲಿ ಚರ್ಚೆ ಮಾಡಿ ಸಾಮಾಜಿಕ ಜಾಲತಾಣ ಅಂದ್ರೆ ಬಹಳಷ್ಟು ವಿಚಾರಗಳಿದೆ. ಮಾನ್ಯ ಸಭಾಪತಿಗಳೇ, ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ 752 ಮಾನ್ಯ ಗೃಹ ಸಚಿವರಿಗೆ. ಮಾನ್ಯ ಸಭಾಪತಿಗಳೇ, ಉತ್ತರಗಳನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳೇ, ನನ್ನ ಪ್ರಶ್ನೆ ಸಾಮಾಜಿಕ ಜಾಲತಾಣದ ಮೇಲೆ ಪೊಲೀಸ್ ಇಲಾಖೆ ಯಾವ ರೀತಿ ನಿಗಾ ವಹಿಸಿದೆ ಅನ್ನುವಂಥದ್ದನ್ನು ಕೇಳಿದ್ದೆ, ಮತ್ತು ಖಾಸಗಿಯವ್ರಿಗೆ ಏನಾರು ವಹಿಸಿದ್ದೀರಾ ಅಥವಾ ಹಣವನ್ನು ಕೊಡ್ತಾ ಇದ್ದೀರಾ ಅನ್ನೋಂಥದ್ದು ಕೇಳಿದ್ದೆ. ಮಾನ್ಯ ಗೃಹ ಸಚಿವರು ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಒಂದು, ಮಾನ್ಯ ಸಚಿವರೇ, ಇವತ್ತು ತಮಗೂ ಗೊತ್ತಿದೆ ಸಾಮಾಜಿಕ ಜಾಲತಾಣ ಅನ್ನೋಂಥದ್ದು ಕ್ರೈಮನ್ನು ಬೇರೆ ರೀತಿ, ಅಂದರೆ ಪರಸ್ಪರ ಏನು ಕಮ್ಯುನಿಕೇಷನ್ ಮಾಡೋಂಥದ್ದಕ್ಕೆ ಸೋಷಿಯಲ್ ಮೀಡಿಯಾ ಮತ್ತು ಸಾಮಾಜಿಕ ಜಾಲದ ಬೇರೆ ಬೇರೆ ಒಂದು ಚಾನಲ್ಗಳನ್ನು ಉಪಯೋಗಿಸ್ತಾ ಇರೋದು ತಮ್ಮ ಗಮನಕ್ಕೆ ಬಂದಿದೆ. ಇವತ್ತು ಇಡೀ ರಾಜ್ಯದಲ್ಲಿ ತಾವು ಕೊಟ್ಟಿರೋಂಥ ಮಾಹಿತಿ ಏನಿದೆ ಅಂತಂದರೆ 238 ಸುಮೋಟೋ ಕೇಸ್ಗಳನ್ನು ತಾವು ದಾಖಲಿಸಿದ್ದೀರ 2023ರಲ್ಲಿ ಮತ್ತು 2024ರಲ್ಲಿ 373. ತಾವು ಪೊಲೀಸ್ ಇಲಾಖೆಗೆ ಶಕ್ತಿಯನ್ನು ಜಾಸ್ತಿ ಕೊಟ್ಟು, ಅಂದರೆ ಈ ಸೋಷಿಯಲ್ ಮೀಡಿಯಾನ ಕಂಪ್ಲೀಟಾಗಿ ಮಾನಿಟ್ರಿಂಗ್ ಮಾಡೋ ಅಂಥ ವ್ಯವಸ್ಥೆ, ಅದನ್ನು ತಾವು ಭಾಳ ಎಫೆಕ್ಟಿವ್ ಆಗಿ ಮಾಡೋ ಅಂಥದಕ್ಕೆ ಏನಾದರೂ ಒಂದು ಸೂತ್ರವನ್ನು ತಂದು, ಯಾಕಂದ್ರೆ ಇವತ್ತೇನಾಗಿದೆ, ಕ್ಷಣ ಮಾತ್ರದಲ್ಲಿ ಸಾವಿರಾರು ಜನ ಒಂದು ಕಡೆ ಸೇರ್ತಾರೆ. ಅದು ಎಲ್ಲವಕ್ಕೂ ಏನು ಮೂಲ ಅಂತಂದರೆ ವಾಟ್ಸಾಪ್ ಸಂದೇಶಗಳು. ಆ ವಾಟ್ಸಾಪ್ನಲ್ಲಿ ಏನೋ ಒಂದು ಸುದ್ದಿ ಬರುತ್ತೆ, ತತ್ಕ್ಷಣಕ್ಕೆ ಎಲ್ಲಿಂದನೂ ಕೂಡ ಗುಂಪುಗಳು ಬಂದು ಸೇರುತ್ತೆ, ಅಲ್ಲಿ ಗಲಭೆ ಆಗುತ್ತೆ. ಆ ಗಲಭೆ ಆಗಿರುವಂಥದ್ರಿಂದ ಪೊಲೀಸ್ ಇಲಾಖೆ ಅದರ ಇದನ್ನು ಆ ಕಷ್ಟವನ್ನು ಅವ್ರು ಸಹಿಸಬೇಕಾಗಿದೆ. ನಾನು ತಮ್ಮಲ್ಲಿ ಕೇಳ್ಕೊಳ್ಳೋವಂಥದ್ದು ಏನು ಅಂತಂದರೆ, ತಾವು ಗೃಹ ಇಲಾಖೆಯಿಂದ ರಾಜ್ಯದ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಮೇಲೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುವಂಥದಕ್ಕೆ ತಾವು ಬಜೆಟರಿ ಅಲೋಕೇಶನ್ ಅನ್ನ ಮತ್ತು ಇದಕ್ಕೆ ಬೇಕಾದಷ್ಟು ಹಣವನ್ನು ತಜ್ಞರನ್ನ ಕೊಡುವಂಥ ನೇಮಿಸುವಂಥ ಕೆಲಸವನ್ನು ಪೊಲೀಸ್ ಇಲಾಖೆಗೆ ಶಕ್ತಿ ಕೊಡುವಂಥ ಕೆಲಸ ಮಾಡಬೇಕು. ಮತ್ತೊಂದು, ತಮ್ಮ ಇಲಾಖೆಯಿಂದ ಏನು ಕೆಲವು ನೀವು ಐಡೆಂಟಿಫೈಡ್ ವ್ಯಕ್ತಿಗಳು ಅಂತ ಈಗಾಗಲೇ ನಿಮಗೆ ಗೊತ್ತಿರುತ್ತೆ, ಇಲಾಖೆಯಲ್ಲಿ ಯಾರು ಈ ರೀತಿಯಾದಂಥವ್ರು, ಅವರ ಸೋಷಿಯಲ್ ಮೀಡಿಯಾ ಮೇಲೆ ಕಂಪ್ಲೀಟ್ ಆಗಿರುವಂಥ ನಿಗಾ ವಹಿಸುವಂಥದಕ್ಕೆ ಮಾನಿಟರಿಂಗ್ ಸೆಲ್ ಅನ್ನು ನೀವು ಐಡೆಂಟಿಫೈ ಮಾಡಬೇಕು. ಇಲ್ಲಿ ತಾವು ಕೊಟ್ಟಿರುವಂಥದ್ದು ಏನಂದರೆ ಜಿಲ್ಲಾವಾರು ತರಬೇತಿ ಕೊಟ್ಟಿದ್ದೀರಾ, ಆದರೆ ವ್ಯಕ್ತಿಗಳನ್ನು ಗುರುತಿಸುವಂಥ ಕೆಲಸ ಮಾಡಬೇಕು, ಅದನ್ನು ಮಾನಿಟರ್ ಮಾಡುವಂಥ ಕೆಲಸ ಮಾಡಬೇಕು. ತಾವು ಇದಕ್ಕೆ ಉತ್ತರ ಹೇಳಿ ನಾನು ನೆಕ್ಸ್ಟ್ ಪ್ರಶ್ನೆ ಕೇಳಿ. ಮಾನ್ಯ ಸಭಾಪತಿಗಳೇ, ಈ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣ ಅನ್ನುವಂಥದ್ದು ನಮ್ಮ ಆಧುನಿಕ ಜಗತ್ತಿನಲ್ಲಿ ಬಹಳ ಉಪಯೋಗ ಆಗ್ತಾ ಇದೆ. ಎಷ್ಟು ಉಪಯೋಗ ಆಗ್ತಾ ಇದೆ ಅನ್ನೋದನ್ನು ಅಷ್ಟೇ ವ್ಯತಿರಿಕ್ತವಾಗಿ ಕೂಡ ಆಗ್ತಾ ಇದೆ, ದುರುಪಯೋಗ ಆಗ್ತಾ ಇದೆ. ಟೆಕ್ನಾಲಜಿ ನಮಗೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಟೆಕ್ನಾಲಜಿ ಅನ್ನುವಂಥದ್ದು ಅದಿಲ್ಲದೆ ಇದ್ರೆ ನಾವು ಬದುಕೋದೇ ಇಲ್ವೋ ಅನ್ನೋ ಪರಿಸ್ಥಿತಿಗೆ ನಾವು ತಲುಪಿಬಿಟ್ಟಿದ್ದೀವಿ. ಆದರೆ ಅದರ ಅಡ್ವರ್ಸ್ ಎಫೆಕ್ಟ್ ಏನಾಗ್ತಾ ಇದೆ ಅಂತ ಹೇಳಿದರೆ, ತಾವು ಹೇಳಿದಾಗೆ ಬಹಳಷ್ಟು ವಿಚಾರಗಳಲ್ಲಿ, ಅಂದರೆ ಈ ಫೇಸ್ಬುಕ್ಕಲ್ಲಿ ಇರ್ಬೋದು, ಟ್ವಿಟರ್, ಇನ್ಸ್ಟಾಗ್ರಾಮ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಈ ಪ್ಲ್ಯಾಟ್ಫಾರ್ಮ್ಸ್ ಏನಿದೆ ಇದನ್ನು ದುರುಪಯೋಗ ಮಾಡಿಕೊಂಡು ಅನೇಕ ಸುದ್ದಿಗಳನ್ನು, ಸುಳ್ಳು ಸುದ್ದಿ ಇರ್ಬೋದು ಅಥವಾ ಬೇರೆ 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 ರೀತಿಯಲ್ಲಿ ಸಮಾಜದಲ್ಲಿ ಎಫೆಕ್ಟ್ ಆಗ್ತಕ್ಕಂಥ ಸುದ್ದಿಗಳಿರ್ಬೋದು, ಇಂಥದ್ದನ್ನು ಉಪಯೋಗ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದಾರೆ ಭಾಳಷ್ಟು ಜನ. ಅದಕ್ಕಾಗಿ ಈಗ ನಾವು ಬಹುಶಃ ದೇಶದಲ್ಲೇ ಮೊದಲನೇ ಬಾರಿ ಅಂತ ಕಾಣಿಸ್ತದೆ, ಫಸ್ಟ್ ಟೈಮ್ ಒಂದು ವರ್ಟಿಕಲನ್ನೇ ಕ್ರಿಯೇಟ್ ಮಾಡಿದ್ದೀವಿ. ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಪ್ರಿಸನ್ಸ್, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಫೈರ್ ಆ್ಯಂಡ್ ಹೋಮ್ ಗಾರ್ಡ್ಸ್, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ CID, ಈ ಥರ ವರ್ಟಿಕಲ್ಸ್ ಮಾಡಿದ್ದೀವಿ ಡಿಪಾರ್ಟ್ಮೆಂಟ್ನಲ್ಲಿ, ಪೊಲೀಸ್ ಇಲಾಖೆಯಲ್ಲಿ.
ಅದೇ ಪ್ರಕಾರ ಈಗ ಹೊಸದಾಗಿ ನಮ್ಮ ರಾಜ್ಯದಲ್ಲಿ ಮೊದಲನೇ ಬಾರಿ ಡೈರೆಕ್ಟರ್ ಜನರಲ್ ಆಫ್ ಸೈಬರ್ ಕ್ರೈಮ್ ಸೆನ್ ಅಂತೇಳಿ ಸೈಬರ್ ಕ್ರೈಮು ನಾರ್ಕೋಟಿಕ್ಸು ಎಕನಾಮಿಕ್ ಅಫೆನ್ಸಸ್ಸು ಇದಕ್ಕೆ ಮಾಡಿದ್ದೇವೆ. ಈಗ ನಾವು ಪ್ರತಿ ಪೊಲೀಸ್ ಸ್ಟೇಷನಲ್ಲಿ ಈ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಮಾಡಿದ್ದೇವೆ. ಪ್ರತಿ ಪೊಲೀಸ್ ಸ್ಟೇಷನಲ್ಲಿ ಜಿಲ್ಲೆಯಲ್ಲಿ ಒಂದು ಸೆನ್ ಪೊಲೀಸ್ ಸ್ಟೇಷನ್ ಅಂತ ಏನು ಇಟ್ಕೊಂಡಿದ್ದೇವೆ, ಅದಲ್ಲದೆ ನಾವು ಪ್ರತಿ ಪೊಲೀಸ್ ಸ್ಟೇಷನ್ನಲ್ಲೂ ಕೂಡ ಒಂದು ಮಾನಿಟರಿಂಗ್ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ಲನ್ನು ನಾವು ಮಾಡಿಕೊಂಡಿದ್ದೇವೆ. ಅದರಲ್ಲಿ ನಮ್ಮವರು 24/7 24 ಗಂಟೆ ಅಲ್ಲಿ ಅಬ್ಸರ್ವ್ ಮಾಡ್ತಾರೆ. ಇಂಥ ಪೋಸ್ಟಿಂಗ್ ಆಗಿದೆ, ಇಂಥ ಪೋಸ್ಟ್ ಆಗಿದೆ, ಇಂಥದ್ದು ಬಂದಿದೆ, ಈ ಸುದ್ದಿ ಆಗಿದೆ, ಇದು ಸುಳ್ಳು ಸುದ್ದಿ, ಇದು ಕಮ್ಯುನಲ್ ವೈಲೆನ್ಸ್ ಕ್ರಿಯೇಟ್ ಮಾಡೋ ಸುದ್ದಿ ಅಥವಾ ಏನಾದರೂ ಇರ್ಬೋದು. ಅದನ್ನು ಮಾನಿಟರ್ ಮಾಡಿ ಸುವಮೋಟೋ ಇಮಿಡಿಯೇಟಾಗಿ ಕೇಸ್ ತಗೊಳ್ತಾರೆ. ಯಾರಿಗೂ ಕಂಪ್ಲೇಂಟ್ ಕೊಡಿ ಅಂತ ಕಾಯೋದಿಲ್ಲ. ಯಾಕೆಂದರೆ ನಾನು ಅದಕ್ಕೆ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದೀನಿ. ಸುವಮೋಟೋ 23ರಲ್ಲಿ 238 ಕೇಸ್ ತೊಗೊಂಡಿದ್ದಾರೆ. ಸುವಮೋಟೋ ಇಮಿಡಿಯೇಟಾಗಿ ಅವರು ಗೊತ್ತಾದ ತಕ್ಷಣ ಅವರೇ ಕೇಸ್ ರಿಜಿಸ್ಟರ್ ಮಾಡಿ ಅದನ್ನು ಕಂಡಿಡಿದು ಅವರಿಗೆ ಪನಿಷ್ ಮಾಡ್ತಕ್ಕಂಥದ್ದು. 24ರಲ್ಲಿ 373 ಇದೆ. 25ರಲ್ಲಿ ಇಲ್ಲಿವರೆಗೂ ಬರೀ 65 ಇದೆ. ಜೊತೆಗೆ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು, ಕಂಪ್ಲೇಂಟ್ ಕೊಟ್ಟಿರೋದು 640 ಕೇಸಸ್ಸು 23ರಲ್ಲಿ, 24ರಲ್ಲಿ 618, 25ರಲ್ಲಿ 85, ಒಟ್ಟು 2018 ಕೇಸಸ್ಗಳನ್ನು ಈಗಾಗಲೇ ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದೇವೆ. ಇದು ದಿನನಿತ್ಯ ನಡೀತಾ ಇರುತ್ತೆ. ನಾವು ಫ್ಯಾಕ್ಟ್ಸ್ ಚೆಕ್ ಮಾಡೋದು, ಅದಕ್ಕೆ ನಮಗೀಗ ನೋಡಿ ಸುಳ್ಳು ಸುದ್ದಿಗಳ ಬಗ್ಗೆ KSP ಫ್ಯಾಕ್ಟ್ ಚೆಕ್ ಆ್ಯಪ್ ಅಂತೇಳಿ ಒಂದು ಆ್ಯಪ್ ಕೂಡ ಮಾಡಿದ್ದೇವೆ. ಅದು ಇಮಿಡಿಯೇಟಾಗಿ ಗೊತ್ತಾಗ್ಬಿಡುತ್ತೆ. ಅದರಿಂದ ನಾವು ಪ್ರತಿನಿತ್ಯ ಮಾನಿಟ್ರ್ ಮಾಡ್ತಕ್ಕಂಥದ್ದು. ಇಂಥ ಪೋಸ್ಟಿಂಗ್ಸ್ ಯಾವುದೇ ಪ್ಲ್ಯಾಟ್ಫಾರ್ಮ್ನಲ್ಲಿ ಬಂದರೆ ಅವ್ರ ಮೇಲೆ ಕ್ರಮ ತಗೊಳ್ಳೋದನ್ನು ನಾವು ಈಗಾಗಲೇ ಮಾಡ್ತಾ ಇದ್ದೇವೆ. ನಮ್ಮ ಪ್ರತಿ ಪೊಲೀಸ್ ಸ್ಟೇಷನಲ್ಲಿ ಡೆಸ್ಕ್ಗಳು ಮಾಡಿದ್ದೀವಿ. ಅಂದರೆ ಡೆಸ್ಕ್ ಅಂದರೆ ಯಾರ್ಯಾರು ಯಾವ್ಯಾವ ಜವಾಬ್ದಾರಿಯಿಂದ ಮಾಡಬೇಕು ಅಂತ ಒಂದು 4 ವಿಭಾಗ ಮಾಡ್ಕೊಂಡಿದ್ದೀವಿ. ಒಂದರಲ್ಲಿ ಆನ್ಲೈನ್ ಮೀಡಿಯಾದಲ್ಲಿ ಏನು ಬರುತ್ತೆ, ಕೆಲವು ಕಡೆ ಸಂದರ್ಭದಲ್ಲಿ ಮೀಡಿಯಾದಲ್ಲೇ ಸುಳ್ಳು ಸುದ್ದಿ ಹಾಕಿಬಿಟ್ಟಿರ್ತಾರೆ, ಅದು ಏನೋ ಆಗಿರ್ತದೆ, ಅದ್ರದ್ದು ಎಫೆಕ್ಟು ಕೂಡ ಬೇರೆ ರೀತಿಯಲ್ಲೇ ಆಗುತ್ತೆ. ಅದಕ್ಕೆ ಒಂದು ಡೆಸ್ಕ್ ಮಾಡಿದ್ವಿ. ಒಬ್ಬ ಮನುಷ್ಯ ಅದನ್ನು ಮಾನಿಟರ್ ಮಾಡ್ತಾ ಇರ್ತಾನೆ. ಆಮೇಲೆ ಲಾ ಆ್ಯಂಡ್ ಆರ್ಡರಿಗೆ ಸಂಬಂಧಪಟ್ಟಿದ್ದು ಅದಕ್ಕೊಂದು ಡೆಸ್ಕ್ ಇದೆ. ಅವರು ಲಾ ಆ್ಯಂಡ್ ಆರ್ಡರಿಗೆ ಸಂಬಂಧಪಟ್ಟಿದ್ದನ್ನೇ ಮಾನಿಟರ್ ಮಾಡ್ತಾರೆ. ಇಮಿಡಿಯೇಟಾಗಿ ಸೀನಿಯರ್ ಆಫೀಸರ್ಸ್ ಕೇಳ್ತಾರೆ, ನೋಡಿ ಈ ರೀತಿ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಇದರಿಂದ, ಅದಕ್ಕೋಸ್ಕರ ಅದಕ್ಕೇನು ಕ್ರಮ ತಗೋಬೇಕೋ ತಗೊಳ್ಳಿ ಅಂತೇಳಿ ಇಮ್ಮಿಡಿಯೇಟ್ ಆಫೀಸರ್ಸಿಗೆ ಅವರು ತಿಳಿಸ್ತಾರೆ. ಜೊತೆಗೆ ವೈಯಕ್ತಿಕವಾಗಿರ್ತಕ್ಕಂಥ ಡೆಸ್ಕ್ ಅಂತ ಸಪ್ರೇಟಾಗಿ ಇಂಡಿವಿಜುವಲ್ ಡೆಸ್ಕ್, ಅವರು ಯಾರಿಗಾದರೂ ಪರ್ಸನಾಲಿಟೀಸು ಯಾರಿಗಾದರೂ ಅಂಥವ್ರಿಗೆ ಏನಾದರೂ ಅವರ ಬಗ್ಗೆ ಏನು ಪೋಸ್ಟ್ ಮಾಡೋ ಅಂಥದ್ದನ್ನು ಮಾನಿಟರ್ ಮಾಡೋದಕ್ಕೆ ಅದು ಒಂದು ಡೆಸ್ಕ್ ಮಾಡಿದ್ದೀವಿ. ಹಾಗಾಗಿ ಈ ಸಂಘಟನೆ ಡೆಸ್ಕು, ಈ ಅನೇಕ ಸಂಘಟನೆಗಳಿದ್ದಾವೆ, ಅವು ಏನೋ ಒಂದು ಪೋಸ್ಟ್ ಮಾಡಿಬಿಡ್ತಾರೆ. ಅದು ಸುಮಾರು ತಮಗೂ ಗೊತ್ತಿದೆ. ಅದು ಏನಾದರೂ ಒಂದು ಪೋಸ್ಟ್ ಮಾಡಿ ಏನೋ ಒಂದು ಕ್ರಿಯೇಟ್ ಮಾಡಿಬಿಡ್ತಾರೆ. ತಾವು ಹೇಳ್ದಂಗೆ ಆ ಪೋಸ್ಟಿಂಗ್ ನೋಡಿಕೊಂಡೇ ಸಾವಿರಾರು ಜನ ಅಸೆಂಬಲ್ ಇಟ್ಕೊಳ್ಳಿ. ಮುಳೆ ಅವರು ಸರಿ ಇದ್ದೀರಲ್ಲ, ಓಕೆ. ಸ್ವಲ್ಪ ಅಲ್ಲಿ ಸ್ಟೆಪ್ಸ್ ಎಡಬಿಟ್ರು ಪಾಪ. ಮುಳೆ ಅವರು ಭಾಳ ಹಳೆ ಪರಿಚಯ ನನಗೆ, ನಮ್ಮ ಪಕ್ಷದಲ್ಲಿ ಇದ್ರಲ್ಲ, ಹಾಗಾಗಿ ನಮಗೆ ಭಾಳ ಪರಿಚಯ, ಬಾಂಧವ್ಯ ಇದೆ. ಹಾಗಾಗಿ ಆ ಸಂಘಟನೆ ಡೆಸ್ಕ್ ಕೂಡ ನಾವು ಅದನ್ನು ಸಪ್ರೇಟಾಗಿ ಮಾಡಿ 4 ಡಿವಿಷನ್ನಲ್ಲಿ ಈ ಡೆಸ್ಕ್ಗಳನ್ನಾಡಿ ಪ್ರತಿ ಪೊಲೀಸ್ ಸ್ಟೇಷನ್ನಲ್ಲಿ, ಎಲ್ಲೋ ಒಂದು ಕಡೆ ಮಾಡಿ ಬಿಟ್ಬಿಡೋ ಅಂಥದ್ದಲ್ಲ, ಪ್ರತಿ ಪೊಲೀಸ್ ಸ್ಟೇಷನ್ನಲ್ಲೂ ಈಗ ಇದನ್ನು ಮಾಡ್ತಾ ಇದ್ದೇವೆ. ಆಮೇಲೆ ಸೆನ್ ಪೊಲೀಸ್ ಸ್ಟೇಷನ್ಸ್ ಅಂತೇಳಿ ನಾ ಹೇಳಿದಾಗೆ ಅದಕ್ಕೆ ಹೆಚ್ಚು ಹೊತ್ತು ಕೊಟ್ಟು, ಯಾಕೆಂದರೆ ಈಗ ಒಂದು ಕಡೆ ತಮ್ಗೆ ಗೊತ್ತಿದೆ ಡ್ರಗ್ಸು ಜಾಸ್ತಿ ಆಗ್ತಾ ಇದೆ ಅನ್ನೋದು, ಇನ್ನೊಂದು ಎಕನಾಮಿಕ್ ಅಫೆನ್ಸಸ್ ಜಾಸ್ತಿ, ಅಕೌಂಟ್ಸ್ ಹ್ಯಾಕ್ ಮಾಡ್ತಾರೆ, ಸಾವಿರಾರು ಕೋಟಿ ರೂಪಾಯಿಯನ್ನು ನಿಮಗೆ ಕ್ಷಣಾರ್ಧದಲ್ಲಿ ನಿಮ್ಮ ಅಕೌಂಟನ್ನು ಹ್ಯಾಕ್ ಮಾಡಿ ನಿಮ್ಮ ಅಕೌಂಟಲ್ಲಿರೋ ಹಣನ ಟ್ರಾನ್ಸ್ಫರ್ ಮಾಡ್ಕೊಂಡ್ರಿ. ಇಂಥದ್ದು ಕೂಡ ಅಂದರೆ ಮಾಡೋದಿಲ್ಲ, ನಿಮ್ದು ಮಾಡ್ತಾರೆ ಅಂತ ಹೇಳಲ್ಲ ನಾನು, ನವೀನ್, ಆ ಥರ ಉದಾಹರಣೆಗಳು. ಅದರಿಂದ ಇದನ್ನು ನಾವು ಭಾಳ ಗಂಭೀರವಾಗಿ ತೊಗೊಂಡಿದ್ವಿ. ಆಮೇಲೆ ಈ ಸ್ಟ್ಯಾಟಿಸ್ಟಿಕ್ಸ್ ಇದೆಯಲ್ಲ, ಇದು ಬರೀ ನೀವು ಕೊಟ್ಟು ಸಾಮಾಜಿಕ ಜಾಲತಾಣಕ್ಕೆ ಲಿಮಿಟ್ ಮಾಡಿದ್ದೀರಿ ಅಂತ ಅಷ್ಟು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದೇನೆ. ಆದರೆ ಸೈಬರ್ ಕ್ರೈಮ್ ಇದೆಯಲ್ಲ, ಈ ವರ್ಷದಲ್ಲಿ ಸುಮಾರು 22,000 ಸೈಬರ್ ಕ್ರೈಮ್ ಕೇಸಸ್ಸು ರಿಜಿಸ್ಟರ್ ಆಗಿದೆ. ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ. ಈಗ ನಮಗೆ
ನಾರ್ಮಲ್ ಅಫೆನ್ಸಸ್ಗಳಾಗ್ತಾ ಇದ್ದದ್ದಕ್ಕಿಂತ ಅದೆಲ್ಲ ಕಡಿಮೆ ಆಗಿದೆ. ಮರ್ಡರ್ ಕಡಿಮೆ ಆಗಿದೆ, ಆಮೇಲೆ ರೇಪ್ಸ್ ಕಡಿಮೆ ಆಗಿದೆ, ಪಾಕ್ಸೋ ಕೇಸ್ ಕಡಿಮೆ, ಅದೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ನಾನು ಸಂದರ್ಭ ಬಂದಾಗ ಕೊಡ್ತೇನೆ. ಆದರೆ ಈ ಸೈಬರ್ದು ಇದೆಯಲ್ಲ, ಸೈಬರ್ದು ವಿಪರೀತ ಜಾಸ್ತಿ ಆಗಿದೆ. 22,000 ಕೇಸಸ್ ಒಂದು ವರ್ಷಕ್ಕೆ ರಿಜಿಸ್ಟರ್ ಆಗ್ತದೆ ಅಂದರೆ ಭಾಳ ಆತಂಕವನ್ನು ಸೃಷ್ಟಿ ಮಾಡ್ತಕ್ಕ, ಅದಕ್ಕೆ ನಾವು ಈ ಸ್ಟೆಪ್ಸ್ ಎಲ್ಲ ತೊಗೊಂಡಿದ್ದೇವೆ. ಭಾಳ ಗಂಭೀರವಾಗಿ ಇದನ್ನು ತಗೊಂಡು ನಾವು ಭಾಳ ಸರ್ಕಾರದಲ್ಲಿ ಇಲಾಖೆಯಲ್ಲಿ ಇದನ್ನು ಭಾಳ ಸೀರಿಯಸ್ ಆಗಿ ತಗೊಂಡಿದ್ದೇವೆ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ. ಮಾನ್ಯ ಸಚಿವರೇ, ನನ್ನ ಇನ್ನೊಂದು ಪ್ರಶ್ನೆ ತಮಗೇನಂತಂದರೆ, ದಯವಿಟ್ಟು ಇಂಥದಕ್ಕೊಂದು ಗಟ್ಟಿಯಾಗಿರುವಂಥ ಕಾನೂನನ್ನು ಕೂಡ ತರುವಂಥದ್ದು ಮಾಡಬೇಕು. ಈಗ ಕೇಸ್ ಬುಕ್ ಆಗುತ್ತೆ, ಆದರೆ ಬಹುತೇಕ ಕೇಸ್ಗಳಲ್ಲಿ ಏನಾಗುತ್ತೆ ಅಂತಂದರೆ ಅವರಿಗೆ ಕರೆದು ವಾರ್ನಿಂಗ್ ಮಾಡೋ ಏನೋ ಮಾಡಿ ನಾವು ಅವ್ರನ್ನ ಕಳಿಸೋವಂಥದ್ದೇನೋ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಆದರೆ ಇದಕ್ಕೆ ಗಟ್ಟಿಯಾದಂಥ ಕಾನೂನನ್ನು ಕೂಡ ತರಬೇಕು. ಆಮೇಲೆ ತಾವು ಇಲ್ಲಿ ಹೇಳಿದ್ರ, ಇಲ್ಲಿ ಸಾಮಾಜಿಕ ಜಾಲತಾಣ ನಿರ್ವಹಣೆಗೆ ಪೊಲೀಸ್ ಇಲಾಖೆಗೆ ಯಾವುದೇ ಹೆಚ್ಚುವರಿ ಹಣವನ್ನು ಭರಿಸುತ್ತಿಲ್ಲ ಅಂತ ತಾವು ಹೇಳಿದ್ದೀರಾ. ಈಗ ಸರ್ಕಾರದ ಕಾರ್ಯಕ್ರಮ ಪ್ರಚಾರ ಮಾಡೋದಕ್ಕೆ ಕೋಟ್ಯಾಂತರ ರೂಪಾಯಿ ಹಣ ತಾವು ಖರ್ಚು ಮಾಡ್ತಾ ಇದ್ದೀರಾ, ಸರ್ಕಾರದ ಕಾರ್ಯಕ್ರಮಗಳು ಜನರಿಗೆ ತಲುಪಬೇಕು ಅಂತೇಳಿ. ಆದರೆ ಯಾರು ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಅಂಥದನ್ನ ಗಟ್ಟಿಯಾದಂಥ ರೀತಿಯಲ್ಲಿ ನಿರ್ವಹಣೆ ಮಾಡೋಂಥದಕ್ಕೆ ತಾವು ಯಾವುದೇ ರೀತಿಯಾದಂಥ ಹಣನೂ ಖರ್ಚು ಮಾಡ್ದಲ್ಲ ಇರೋ ವ್ಯವಸ್ಥೆಯಲ್ಲಿ ನೀವು ಮಾಡ್ತಾ ಇದ್ದೀರಾ ಅಂತಂದ್ರೆ ಖಂಡಿತ ನಾವು ಪೊಲೀಸರಿಗೆ ಶಕ್ತಿಯನ್ನು ಕೊಡಬೇಕಾಗಿದೆ ಮಾನ್ಯ ಸಚಿವರೇ ಈ ಕೆಲಸದಲ್ಲಿ. ಯಾಕಂದ್ರೆ ಜನಸಂಖ್ಯೆ ಇವತ್ತು ಬಳಕೆದಾರರ ಸಂಖ್ಯೆ ಜಾಸ್ತಿ ಆಗ್ತಿರೋದ್ರಿಂದ ಆರ್ಥಿಕ ಅಪರಾಧ ಒಂದ್ ಕಡೆ ಆದ್ರೆ ವೇಶ್ಯಾವಾಟಿಕೆ, ಡ್ರಗ್ಸು ಮತ್ತೆ ಬೆದರಿಕೆ ಆಗುವಂಥದ್ದು, ಈ ಥರದ ಇವೆಲ್ಲವೂ ಕೂಡ ಇವತ್ತು ಇದು ಸಾಮಾಜಿಕ ಜಾಲತಾಣದ ಮೂಲಕನೇ ನಡೀತಾ ಇರೋಂಥದ್ರಿಂದ ತಾವು ಎರಡು ವಿಷಯಗಳನ್ನು, ಒಂದು ಕಾನೂನು ಅಂದ್ರೆ ಕೇಸ್ ಬುಕ್ ಆಗಿರೋಂಥದ್ರಲ್ಲಿ ಯಾವ ರೀತಿಯಾದಂಥ ಕಾನೂನು ತಂದು ಶಿಕ್ಷೆ ಕೊಡಬೇಕು, ಇನ್ನೊಂದು ಇವರಿಗೆ ಆರ್ಥಿಕವಾಗಿ ನೀವು ಇದನ್ನ ಇಲಾಖೆಗೆ ಇದನ್ನ ಮಾಡೋದಕ್ಕೋಸ್ಕರ ಸರಿಯಾದ ರೀತಿಯಲ್ಲಿ ಟೆಕ್ನಾಲಜಿಯನ್ನ ಬಳಕೆ ಮಾಡಿ ಈ ತಪ್ಪಿತಸ್ಥರನ್ನ ಹಿಡಿದು ಶಿಕ್ಷೆ ಕೊಡುವಂಥದಕ್ಕೆ ಸರಿಯಾದ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ತಾವು ಕ್ರಿಯೇಟ್ ಮಾಡಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಯನ್ನ ಮಾಡ್ತೇನೆ. ಇಡೀ ದೇಶದಲ್ಲಿ ಈ ಸೈಬರಿಗೆ ಸಂಬಂಧಪಟ್ಟಂತ ಕಾನೂನುಗಳು ಬಹಳ ಕಡಿಮೆ ಇವೆ. ಈಗ ಕೇಸಸ್ ಬಂದ ಹಾಗೇನೆ ಅದಕ್ಕೆ ಹೊಸ ಕಾನೂನುಗಳನ್ನು ಮಾಡಿಕೊಂಡು ಕೇಂದ್ರ ಸರ್ಕಾರಕ್ಕೆ ಸೆಂಟ್ರಲ್ ಆ್ಯಕ್ಟ್ ಇದು, ಸೆಂಟ್ರಲ್ ಆ್ಯಕ್ಟ್ ಆಗಬೇಕು. ಆಮೇಲೆ ಸ್ಟೇಟ್ನಲ್ಲೂ ಕೂಡ ಪೊಲೀಸ್ ಆ್ಯಕ್ಟ್ನಲ್ಲಿ ನಾವು ಯಾವ ರೀತಿ ಅಮೆಂಡ್ಮೆಂಟನ್ನು ತರಬೇಕು ಅಂತ ಹೇಳಿ ನಾವು ಮಾಡ್ಕೊಳ್ತೀವಿ. ಒರಿಜಿನಲಿ ಸೆಂಟ್ರಲ್ ಆ್ಯಕ್ಟ್ ಆದರೆ ಇಡೀ ದೇಶಕ್ಕೆ, ಯಾಕೆಂದರೆ ಇದು ಈಸ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್. ಬರೀ ನಾವು ಅಷ್ಟಕ್ಕೆ ನಮ್ಮ ಬೆಂಗಳೂರಿನಲ್ಲಿ ಒಂದು ಆ್ಯಕ್ಟ್ ಮಾಡಿ ಇಟ್ಕೊಂಡ್ರೆ ಆಗೋದಿಲ್ಲ. ಅದಕ್ಕೋಸ್ಕರ ಅದನ್ನು ಕೂಡ ನಾವು ತಮ್ಮ ಸಲಹೆಯನ್ನು ತಗೊಳ್ತೇವೆ, ಯಾವ ರೀತಿ ಕಾನೂನನ್ನು ಮಾಡಿ ಭದ್ರ ಮಾಡಬೇಕು ಅಂಥೇಳಿ. ಮತ್ತು ಹಣ ಒದಗಿಸಿಲ್ಲ ಅಂತ ಯಾಕೆ ಹೇಳಿದ್ದೇನೆ ಅಂದರೆ, ನಮ್ಮಲ್ಲಿ ಇರ್ತಕ್ಕಂಥ ಹಣದಲ್ಲೇ ನಾವೀಗ ಮ್ಯಾನೇಜ್ ಮಾಡ್ತೇವೆ. ಹೆಚ್ಚು ಹಣ ಬೇಕಾಯಿತು ಅಂತ ಹೇಳಿದಾಗ ಸ್ವಾಭಾವಿಕವಾಗಿ ನಾವು ಹಣಕಾಸಿನ ಸಚಿವರಿಗೆ ಕೇಳಿಕೊಂಡು ಬಡ್ಜೆಟ್ರಿ ಅಲೋಕೇಶನ್ಸ್ ಮಾಡಿಕೊಂಡು ನಾವು ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಅದರಿಂದ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ. ಮಾನ್ಯ ಸಭಾಪತಿ ಕಿಶೋರ್ ಕುಮಾರ್ ಸಾಕ್ರಿ, ನಿಮ್ಗೆಲ್ಲ ಪರ್ಮಿಷನ್ ಕೊಡ್ರಿ, ಎಲ್ಲ ಕೇಳ್ತಿರಲ್ಲ ನೀವು. ಅಲ್ಲ ಕ್ವಶನ್ ಅವರ್ಸ್ ರೀ. ಸರ್ ಕ್ವಶನ್ ಅವರೇ ಸರ್, ಒಂದು ಕ್ಲಾರಿಫಿಕೇಶನ್ ಕೇಳ್ತೇನೆ, ಸಚಿವರು ಅದಕ್ಕೆ ಉತ್ತರ ಕೊಡಬೇಕು. ಯಾಕೆಂತಂದ್ರೆ ಬೆಳಗ್ಗೆನೆ ಏನೋ ಬಹಳ ನಾವು ಸರ್ಕಾರ ಬಹಳ ಸೀರಿಯಸ್ ಅಂತವ್ರೆ, ಅದಕ್ಕೆ ನಾವು ಸ್ವಲ್ಪ ಸೀರಿಯಸ್ ಆಗ್ಬೇಕಲ್ಲ. ಮಾನ್ಯ ಸಚಿವರಲ್ಲಿ ನನ್ನ ಒಂದು ಪ್ರಶ್ನೆ, ಈಗ ಜಾಲತಾಣದಲ್ಲಿ ಅನೇಕ ವಿಚಾರಗಳು ಬರ್ತವೆ, ಅದಕ್ಕೆ ಅವರು ಕ್ರಮ ಜರುಗಿಸ್ತೀನಿ ಅಂತ ಹೇಳಿದ್ದಾರೆ. ಇತ್ತೀಚೆಗೆ ಮೈಸೂರಿನ ಉದಯಗಿರಿಯಲ್ಲಿ ಗಲಭೆ ಆಯಿತು. ಗಲಭೆ ಸಂದರ್ಭದಲ್ಲಿ ಬಂದಿದೆ ರೀ, ಅಲ್ಲೆಲ್ಲ ಇರಲೇ ಸರ್, ಬಂದಿದೆ, ಅದು ಬಂದಿದೆ. ಈಗ ಚರ್ಚೆ ಮಾಡಿ ಎಲ್ಲ ವಿಷಯದ ಬಗ್ಗೆ ಮಾತಾಡೋದಿಲ್ಲ, ಮಾತಾಡ್ತೇನೆ. ನಾನು ಸಚಿವರಿಗೆ ಏನು ಹೇಳಿದ್ದಕ್ಕೆ ಅಲ್ಲಿ ಅವರ ಪಕ್ಷದ ವಕ್ತಾರರು ಇದನ್ನು ಕ್ಯಾನ್ಸಲ್ ಮಾಡಿ, RSS ನವರು 300 ಬಂದು ಈಗ ಸಭಾಧ್ಯಕ್ಷರೇ, ತಾವು ಕಾರ್ಯಕಲಾಪಗಳ ಪಟ್ಟಿ ಕಳಿಸಿದ್ದೀರಿ. ಅದರಲ್ಲಿ ನಿಯಮ 68ರ ಮೇರೆಗೆ ಸಾರ್ವಜನಿಕರ ಮಹತ್ವದ ವಿಷಯ, ಅದರಲ್ಲಿ ಟಿ ನಾರಾಯಣ ಸ್ವಾಮಿ ಅವರ ಹೆಸರೇ ಇದೆ, ಛಲವಾದಿ ಟಿ ನಾರಾಯಣ ಸ್ವಾಮಿ ಹೆಸರಲ್ಲಿ ಮೈಸೂರಿನ ಉದಯಗಿರಿಯಲ್ಲಿ ಏಕಾಏಕಿ ಒಂದೇ ಕೋಮಿನಂತೆಲ್ಲ ಇದೆ. ಚರ್ಚೆ ಮಾಡಲಿ. ಈಗ ಪ್ರಶ್ನೆ ಅವ್ರು ಕೇಳಿದ್ದಾರೆ, ನವೀನ್ ಅವರು, ಅದಕ್ಕೆ ಉತ್ತರ ಕೊಡ್ಲಿ, ಆಮೇಲೆ ಚರ್ಚೆ ಮಾಡ್ಬೋದು. ಸಾಮಾಜಿಕ ಜಾಲತಾಣ ಅಂದ್ರೆ ಬಹಳಷ್ಟು ವಿಚಾರಗಳಿದೆ.
ಸರಿ ಕಿಶೋರ್ ಕುಮಾರ್ ಒಂದು ಸಾರಿ ವಿಚಾರ ಬಂದ್ರೆ ಎಲ್ಲೂ ಬರ್ತೀರಾ ಕೇಳಬಾರ್ದು ರೀ? ಅಂತಿದ್ಯಾ ಸರ್? ನೋಡಿ ನಿಮ್ 68ದಲ್ಲಿ ಇವತ್ತು ಇದೆ ಅದು ನೀವು ಕೊಟ್ಟಂತ ನೋಟಿಸ್ 68 ಕನ್ವರ್ಟ್ ಮಾಡೀನಿ ನಿಲ್ವಹಿಸಿ ತಂದಿರಿ ಬರ್ತಿದೆ ಅದ ರಿಪೀಟ್ ಆಗ್ತಿದೆ ಯಾಕೆ ಮಾತಾಡ್ತೀವಿ ಇದಕ್ಕೂ ಅದು ಸಂಬಂಧ ಇದೆ, ಅದನ್ನು ಕೇಳಿದೆ ಅಷ್ಟೇನೆ. ಓಕೆ ಕಿಶೋರ್ ಕುಮಾರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.